ಹಾಯ್ ಎಲ್ರಿಗೂ ನಮಸ್ಕಾರ. ಭಾರತ 2 T20 ಸೀರೀಸ್ನ ಸೋತ ಮೇಲೆ ಅದೊಂದು ಕೆಟ್ಟ ಸುದ್ದಿ ಆಗಿತ್ತು, ಒಂದು ಕೆಟ್ಟ ಅನುಭವ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾವು ಸೋತ್ವಿ. ಈಗ ಇನ್ನೊಂದು ಕೆಟ್ಟ ಸುದ್ದಿ, ಒಂದು ಬೇಜಾರು ಸಂಗತಿ ಮತ್ತೆ ಹೊರಹೊಮ್ಮಿದೆ. ದೇವೇಂದ್ರ ಪಾಂಡೆ ಅನ್ನೋರು ತಮ್ಮ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಇವರು ಕ್ರಿಕೆಟ್ ಜಗತ್ತಿನ ಪಕ್ಕಾ ಮಾಸ್ಟರ್ ಬ್ಲಾಸ್ಟರ್ ರೈಟರು, ಜರ್ನಲಿಸ್ಟು. ಇವರು ಹೇಳಿದ್ದು ಯಾವುದೂ ಕೂಡ ಸುಳ್ಳಾಗಿಲ್ಲ. ಇಲ್ಲಿವರೆಗೂ 99% ಅಕ್ಯುರಸಿಯಿಂದ ಇವರು ಬರೀತಾರೆ. ಇವರು ಈಗ ಇನ್ನು ನಿನ್ನೆ ಮ್ಯಾಚ್ ನಡೆಯುತ್ತಿರುವಾಗಲೇ ಅವರು ಅನೌನ್ಸ್ ಮಾಡಿದ್ದು ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಬಗ್ಗೆ. ಅದು ಭಾನುವಾರ ನಡೆಯುವಂಥ ಲಾರ್ಡ್ಸಲ್ಲಿ ಅವರ ಕೊನೆಯ ಮ್ಯಾಚ್ ಆಗಿರುತ್ತೆ, ಅವರು ರಿಟೈರ್ ತೊಗೊತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆ್ಯಸ್ ಅ ಹಿಟ್ ಮ್ಯಾನ್ ಫ್ಯಾನ್ ನಮಗದು ಸುಳ್ಳಾಗಲಿ ಅಂತ ನಮಗೆ ಅನಿಸುತ್ತೆ. ಬಟ್ ಅದು ತುಂಬ ಪರ್ಫೆಕ್ಟಾಗಿ ಹರಿದಾಡ್ತಾ ಇದೆ. ಒಂದು ಅವ್ರ ಪರ್ಫಾರ್ಮೆನ್ಸಲ್ಲಿ ಅವರು ಇನ್ವಾಲ್ವ್ಮೆಂಟ್ ನಮಗೆ ಅಷ್ಟು ಅನಿಸ್ಲಿಲ್ಲ ನಿನ್ನೆ ಮ್ಯಾಚಲ್ಲಿ, ನಂಬರ್ 1 ಮೊನ್ನೆ ಮ್ಯಾಚಲ್ಲೂ ಕೂಡ. ಸೊ ಇದನ್ನು ನೋಡಿದ್ರೆ ಅನಿಸುತ್ತೆ ನಮಗೆ ಈ ಸೀರೀಸ್, ಇಂಗ್ಲೆಂಡ್ ಸೀರೀಸ್ಗೆ, ಒನ್ ಡೇ ಸೀರೀಸ್ಗೆ ಬರುವಾಗಲೇ ಅವ್ರಿಗೆ ಗೊತ್ತಿತ್ತು ಇದು ನನ್ನ ಕೊನೆಯ ಸೀರೀಸ್ ಅಂತ. ಅವ್ರು ರೆಡಿ ಆಗ್ತಾ ಇದ್ದಿದ್ದು 2027 ವರ್ಲ್ಡ್ ಕಪ್ಗೆ. ಅದು ಇನ್ನೂ 16-17 ತಿಂಗಳು ಬಾಕಿ ಇದೆ. ಸೊ ಯಶಸ್ವಿ ಜೈಸ್ವಾಲ್ನ ಕರ್ಕೊಂಬರೋಕ್ಕೆ ಆ ಜಾಗಕ್ಕೆ ಹಿಟ್ ಮ್ಯಾನ್ ಇದ್ದಾರೆ. ಅದಕ್ಕೆ ಹಿಟ್ ಮ್ಯಾನ್ಗೆ ಗುಡ್ ಬೈ ಹೇಳೋಕ್ಕೆ ಸೆಲೆಕ್ಟರು ಕಾದಿದ್ದಾರೆ. ಈ ಡಿಸ್ಕಷನ್ ನಡುವಾಗಲೇ ಅನಿಸುತ್ತೆ ಕೊಹ್ಲಿ ಅವರ ಮುಖ ಮತ್ತು ಬುಮ್ರಾ ಅವರ ಮುಖ ತುಂಬ ಸಪ್ಪೆ ಇತ್ತು. ದಟ್ ಈಸ್ ನಾಟ್ ಬಿಕಾಸ್ ಆಫ್ ಕೊಹ್ಲಿ 60+ ಔಟ್ ಆಗಿದ್ದು. ಸೊ ಇದೊಂದು ಬೇಸರದ ಸಂಗತಿ. ಇದು ನಾಳೆ ಅಂದರೆ ಭಾನುವಾರ ಇದು ಸುಳ್ಳಾಗಲಿ ಈ ಮ್ಯಾಟ್ರು ಅಂತ ಆ್ಯಸ್ ಅ ಹಿಟ್ ಮ್ಯಾನ್ ಫ್ಯಾನ್ ನಾನು ಕೇಳ್ಕೊಳ್ತೀನಿ. ಅವರು 2027 ವರ್ಲ್ಡ್ ಕಪ್ ಆಡಿಯೇ ರಿಟೈರ್ ಆಗಬೇಕು. ಅದು ಅವ್ರಿಗೂ ಮತ್ತು ಫ್ಯಾನ್ಗಳಿಗೂ ಒಂದು ದೊಡ್ಡ ಗೌರವ. ಕಾದು ನೋಡೋಣ. ಥ್ಯಾಂಕ್ ಯು.